ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಪ್ರಧಾನಿ ಮೋದಿ ನೇತೃತ್ವದಲ್ಲಿ ನಡೆದಂತ ಭದ್ರತೆಯ ಕುರಿತ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸಭೆಯಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಸಹಜವಾಗಿ ಚರ್ಚೆ ಆಗಿದೆ. ಮುಂದಿನ ಹಂತದಲ್ಲಿ ಯಾವ ರೀತಿಯಂತ ತಯಾರಿ ಆಗಬೇಕು ಅನ್ನೋದು ಈಗ ದೇಶದ ಮುಂದಿರುವಂತಹ ಸವಾಲು. ಆ ವಿಚಾರವೂ ಕೂಡ ಈಗ ಚರ್ಚೆ ಆಗಿರುತ್ತೆ. ಭದ್ರತೆ ಕುರಿತ ಸಚಿವ ಸಂಪುಟ ಸಭೆ ಮುಕ್ತಾಯ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕಳೆದ 5 ದಿನಗಳ ಹಿಂದೆ ಇದೇ ರೀತಿಯಾದಂತಹ ಸಭೆಯನ್ನ ನಡೆಸಲಾಗಿತ್ತು. ಅದಾದ ನಂತರದಲ್ಲಿ ಅಗೇನ್ ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಕೂಡ ನಡೆಸಲಾಗಿತ್ತು. ಅವತ್ತೇ ಒಂದು ರೂಟ್ ಮ್ಯಾಪ್ ಹಾಕೊಳ್ಳುವಂತ ಕಾರ್ಯ ಆಗಿದೆ. ಅದಾದ ನಂತರದಲ್ಲಿ ಸೇನೆಗೆ ಸಂಬಂಧಪಟ್ಟ ಹಾಗಿನ ಮುಖ್ಯಸ್ಥರುಗಳ ಜೊತೆಗೆ ಸರಣಿ ಸಭೆ ಆಗಿತ್ತು. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅವ್ರ ಜೊತೆಗೂ ಸಭೆ ಕೂಡ ಆಗಿದೆ. ಅದಾದ ನಂತರದಲ್ಲಿ ಇವತ್ತೇನಾಗಿದೆ ಅನ್ನೋದನ್ನ ನಾವು ನೋಡಿದ್ದೀವಿ. ನಿನ್ನೆ ತಡರಾತ್ರಿ ಪಾಕಿಸ್ತಾನದ ಬಾರ್ಡರ್ ಒಳಗೆ ಇರುವಂತ ಉಗ್ರ ನೆಲೆಗಳನ್ನ ಅಟ್ಯಾಕ್ ಮಾಡುವಷ್ಟರ ಮಟ್ಟಿಗೆ ನಾವು ಸೇನಾ ಕಾರ್ಯಾಚರಣೆಯನ್ನ ನಡೆಸಿದ್ದೀವಿ. ಮುಂದಿನ ಹಂತದಲ್ಲಿ ಆಗ್ಬೇಕಾಗಿರುವಂತಹ ಕ್ರಮಗಳು ಏನು ಅನ್ನುವ ವಿಚಾರವಾಗಿ ಈಗ ಚರ್ಚೆ ಆಗಿರುತ್ತೆ. ಸಭೆಯಲ್ಲಿ ನೋಡ್ಬೇಕಿದೆ ಏನೆಲ್ಲ ಕಠಿಣ ಪ್ರಮುಖ ನಿರ್ಧಾರಕ್ಕೆ ಭಾರತ ಬರಬಹುದು ಅಂತ ಹೇಳಿ. ಗಿರೀಶ್ ಅವರು ನೀವು ಹೇಳ್ತಾ ಇರಿ, ಅಫ್ಕೋರ್ಸ್ ಈಗ ಸಿವಿಲ್ ಡಿಫೆನ್ಸ್ ಬಂದಾಗ ನಮ್ಮ ಬೆಂಗಳೂರಿನ ಈಗ ಎಕನಾಮಿಕ್ ಕಾರಿಡಾರ್ಸ್ಗಳಿರ್ಬೋದು, ನಮ್ಮ ಇನ್ಫ್ರಾಗಳಿರ್ಬೋದು, ಅದು ಟಾರ್ಗೆಟ್ ಆಬ್ವಿಯಸ್ಲಿ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಯಾರಿ ಹೇಗಿರುತ್ತೆ ಈಗ? ವಿ ಹ್ಯಾವ್ ಅವರ್ ಅಫ್ಕೋರ್ಸ್ ನನಗೆ ಗೊತ್ತಿಲ್ಲ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಇಟ್ಟಿದ್ದೀವಾ ಇಲ್ಲ. ವಿ ಹ್ಯಾವ್ ಅವರ್ ಅಫ್ಕೋರ್ಸ್ ದೇರ್ ಇದೆ ಏರ್ ಫೋರ್ಸ್ ಸ್ಟೇಷನ್ ಇದೆ. ದೇರ್ ಆರ್ ಏರ್ ಫೋರ್ಸ್ ಕವರ್ ಕೊಡೋ ಅಷ್ಟು ಶಕ್ತಿ ಬೆಂಗಳೂರಿಗೆ ಇದೆ. ಬಿಕಾಸ್ ವಿ ಆರ್ ಹ್ಯಾವಿಂಗ್ ಯಲಂಕ ಸ್ಟೇಷನ್. ಮತ್ತು ಅಫ್ಕೋರ್ಸ್ ಬೇರೆ ಬೇರೆ ಕಡೆಯಿಂದ ವಿ ಕ್ಯಾನ್ ಬ್ರಿಂಗ್ ದ ಫ್ಲೈಟ್ಸ್ ಬೀದರ್, ಬೆಳಗಾವಿ, ಆ ಕಡೆಯಿಂದ ಎಲ್ಲ ವಿ ಕ್ಯಾನ್ ಬ್ರಿಂಗ್ ಅವರ್ ರೆಸ್ಪೆಕ್ಟಿವ್ ಸ್ಟ್ರೆಂತ್ ಟು ಪ್ರೊಟೆಕ್ಟ್ ಅವರ್ ಇದು. ಸೊ ಆ ಥರ ಏನೋ ಅವರು ಡಿಸಿಷನ್ ತೊಗೊಂಡಿರ್ತಾರೆ. ವಾಟ್ ಎಕ್ಸಾಕ್ಟ್ಲಿ ದೇ ಹ್ಯಾವ್ ಟೇಕನ್ ಟು ಪ್ರೊಟೆಕ್ಟ್ ಇಟ್ ಕೆನಾಟ್ ಬಿ ನೋನ್. ಸೊ ಡೆಫಿನೆಟ್ಲಿ ದೇ ವುಡ್ ಹ್ಯಾವ್ ಟೇಕನ್ ದಿ ಡಿಸಿಷನ್ ಹೌ ಟು ಪ್ರೊಟೆಕ್ಟ್. ಈಗ ಬಾಂಬೆ, ಮುಂಬೈಯಲ್ಲಿ ಡೆಫಿನೆಟ್ ಆಗಿ ಬ್ಯಾಲಿಸ್ಟಿಕ್ ಮಿಸೈಲ್ ಡಿಫೆನ್ಸ್, ಬಿಕಾಸ್ ಇಟ್ಸ್ ದ ಫೈನಾನ್ಷಿಯಲ್ ಕ್ಯಾಪಿಟಲ್ ಆಫ್ ದ ಕಂಟ್ರಿ. ಸೊ ಇಫ್ ಅಲ್ಲೇನಾರ ಹೆಚ್ಚು ಕಮ್ಮಿ ಆದರೆ ಹೋಲ್ ಕಂಟ್ರಿ ಎಕನಾಮಿನೇ ಹಾಳಾಗ್ಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಮುಂಬೈ ವಿಲ್ ಬಿ ಹೈಲಿ ಪ್ರೊಟೆಕ್ಟೆಡ್, ಡೆಲ್ಲಿ ವಿಲ್ ಬಿ ಹೈಲಿ ಪ್ರೊಟೆಕ್ಟೆಡ್ ವಿತ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸು ಎಲ್ಲನೂ ಪ್ರೊಟೆಕ್ಟ್ ಮಾಡಿರ್ತಾರೆ. ಸೊ ಅದನ್ನೆಲ್ಲ ಮೀರಿ ಬರೋದು ಅಷ್ಟು ಈಸಿ ಅಲ್ಲ. ಅಫ್ಕೋರ್ಸ್ 99.99% ಬರೋಲ್ಲ. ಬಟ್ 1% ಈಗ ಐರನ್ ಡೋಮ್ ಇದ್ರೂ ಒಂದು ಯಾವುದೋ ಒಂದು ಬಿತ್ತಲ್ಲ ಮೊನ್ನೆ ಇಸ್ರೇಲಲ್ಲಿ. ಸೊ ವಿ ಕೆನಾಟ್ ಜಡ್ಜ್ ದಟ್. ಸೊ ಫಾರ್ ದಟ್ ವಾಟ್ ಆ್ಯಕ್ಷನ್ ಹ್ಯಾಸ್ ಟು ಬಿ ಟೇಕನ್, ಏನು ಮಾಡಬೇಕು, ಏನಿದು, ಎವ್ರಿಥಿಂಗ್ ವುಡ್ ಹ್ಯಾವ್ ಬಿನ್ ಥಾಟ್. ತಯಾರಿಗೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ಅಫ್ಕೋರ್ಸ್ ಈ ಇಂಥ ಸಂದರ್ಭದಲ್ಲಿ ಘಟನೆಗಳಾದಂಥ ಸಂದರ್ಭದಲ್ಲಿ ಅವರ ರೆಸ್ಕ್ಯೂ ಆಪರೇಷನ್ಸ್ ಒಂದು ಕಡೆಗೆ ಇಟ್ಸ್ ಅ ಮ್ಯಾಸಿವ್ ಇನ್ಫ್ರಾಸ್ಟ್ರಕ್ಚರ್ಸ್ ಬೇರೆ. ಅಂದರೆ ನಾವು ಜನಗಳನ್ನು ಒಂದು ಭಾಗದಿಂದ ಮತ್ತೊಂದು ಕಡೆ ತೊಗೊಂಡು ಹೋಗೋದು, ಇನ್ನೊಂದು ಭಾಗದಿಂದ ಕರ್ಕೊಂಡು ಹೋಗೋದು, ಅದರಲ್ಲೂ LOC ಭಾಗದಲ್ಲಿ ವಾಟ್ ಶುಡ್ ಬಿ ಅವರ್ ಸ್ಟ್ರಾಟಜಿ ಏನಾಗಿರುತ್ತೆ ಆ ಭಾಗದಲ್ಲಿ? LOC ಭಾಗದಲ್ಲಿ ಅಲ್ಲಿರೋ ಸೆಕೆಂಡ್ ಅಪ್ಡೇಟ್ ಬರ್ತಾ ಇದೆ. ರಾಜನಾಥ್ ಸಿಂಗ್ ಜೊತೆ ಹಾಗೆ ಮೋದಿ ಮತ್ತು ಅಮಿತ್ ಶಾ ಒಂದು ಗಂಭೀರವಾದಂತಹ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಅಂತ ಮಾಹಿತಿ ಕೂಡ ಪ್ರಧಾನಿ ಮೋದಿ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಪ್ರತ್ಯೇಕವಾಗಿ ಮುಂದಿನ ಹಂತದಲ್ಲಿ ಯಾವ ರೀತಿ ಕ್ರಮ ಕೈಗೊಳ್ಳಬೇಕಾಗತ್ತೆ. ಈಗಾಗಲೇ ವಾರ್ ಎಸ್ಕಲೇಷನ್ಸ್ ಆದ್ರೆ ಅಥವಾ ಮುಂದಿನ ಹಂತದಲ್ಲಿ ದಾಳಿ ಆದರೆ ಅದಕ್ಕೆ ಬೇಕಾದಂತಹ ಆರ್ಥಿಕವಾದಂತಹ ನೀತಿ ಇರ್ಬೋದು, ಅದೇ ರೀತಿ ಡಿಫೆನ್ಸ್, ಮಿಲಿಟರಿ, ಜಿಯೋಪೊಲಿಟಿಕ್ಸ್, ಅದರ ಜೊತೆಗೆ ದೇಶಾದ್ಯಂತ ಯಾವ ರೀತಿ ಅಲರ್ಟ್ ಮಾಡಬೇಕು, ಈ ಎಲ್ಲ ವಿಚಾರಗಳ ಬಗ್ಗೆ ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ಇವರೆಲ್ಲರೂ ಕೂಡ ಮೂವರು ನಾಯಕರು ಮೋದಿ, ಅಮಿತ್ ಶಾ ಮತ್ತು ರಾಜನಾಥ್ ಸಿಂಗ್ ಪ್ರತ್ಯೇಕವಾಗಿ ಸಭೆ ನಡೆಸಿದ್ದಾರೆ, ಮಾತುಕತೆ ಕೂಡ ಮಾಡಿದ್ದಾರೆ. ಅಫ್ಕೋರ್ಸ್ ಒಂದಲ್ಲ ಒಂದು ಡೆವಲಪ್ಮೆಂಟ್ ಆಗ್ತಾನೆ ಇರುತ್ತೆ. ಕೇವಲ ಕ್ಯಾಬಿನೆಟ್ ಮೀಟಿಂಗ್, ಇವತ್ತಿನ ಕ್ಯಾಬಿನೆಟ್ ಮೀಟಿಂಗಲ್ಲಿ ಏನೇ ಅಜೆಂಡಾ ಇದ್ರೂ ಕೇವಲ ಒಂದು ಅಜೆಂಡಾ, ಅದು ನಿನ್ನೆ ಆದಂಥ ಅಟ್ಯಾಕ್ ಬಗ್ಗೆ ಏನಾಗುತ್ತೆ ಅದರ ಮುಂದುವರೆದ ಭಾಗವಾಗಿ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ಚರ್ಚೆ ಆಗಿರುತ್ತೆ. ಮತ್ತೆ ಹೀಗಾಗಿ ಸಹಜವಾಗಿ ಇವತ್ತಿನ ಮೀಟಿಂಗಲ್ಲಿ ಅಂದರೆ ಏನು ಟಾಕ್ಸ್ ಆಗಿರುತ್ತೆ ಅದು ಗಂಭೀರವಾದಂಥ ಸ್ವರೂಪದಲ್ಲಿರುತ್ತೆ, ಎಲ್ಲರೂ ಕೂಡ ಹೊರಗಡೆ ಹೇಳಲ್ಲ. ಬಟ್ ಆಗಿರುವಂಥ ತಯಾರಿಗಳನ್ನು ನೋಡ್ತಾ ಇದ್ರೆ ಈಗ ಅವರ ರಿಟಾಲಿಯೇಷನ್ಸ್ಗೆ ನಾವು ರೆಡಿ ಆಗ್ತಾ ಇರ್ತೀವಿ. ರಿಟಾಲಿಯೇಷನ್ ಸಂದರ್ಭದಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ, ಮಿಲಿಟರಿ ವೈಸ್ ಮಾಡ್ತಾ ಇರ್ತಾರೆ. ಅಟ್ ದ ಸೇಮ್ ಟೈಮ್ ಸಿವಿಲ್ ಡಿಫೆನ್ಸ್ ವೈಸ್ ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ. ಆಗಲೇ ಗಿರೀಶ್ ಅವರು ಹೇಳ್ತಾ ಇದ್ರು, ಪ್ರಮುಖವಾಗಿ ಆರ್ಥಿಕವಾಗಿ ನಾವು ತಯಾರಿ ಆಗಬೇಕಾಗತ್ತೆ. ಯಾಕಂದರೆ ಅಫ್ಕೋರ್ಸ್ ಚೀನಾದ ಮೇಲೆ ಟಾರಿಫ್ ಸ್ಯಾಂಕ್ಷನ್ ಆಗಿರುವಂಥ ಹಿನ್ನೆಲೆಯಲ್ಲಿ ಚೀನಾ ಕೂಡ ನಮಗೆ ಅವರಿಂದ ಯಾವುದೇ ಇನ್ವೆಸ್ಟ್ಮೆಂಟ್ ಇಲ್ಲಿ ಬಂದು ಬಂಡವಾಳ ಹೂಡಿಕೆಗೆ ಬಾರದಂತೆ ಏನೇನು ಕ್ರಮ ಬೇಕು ಅದೆಲ್ಲವೂ ಕೂಡ ಹಿಂದೆಗಳ ನಿಂತೆ ಮಾಡುತ್ತೆ. ಅದಕ್ಕೆ ಬೇಕಾದಂಥ ಎಲ್ಲವನ್ನೂ ಕೂಡ ತಯಾರಿ ಮಾಡಲಾಗುತ್ತೆ. ಅಫ್ಕೋರ್ಸ್ ಇದೆಲ್ಲವೂ ಕೂಡ ಈಗಾಗಲೇ ಲೆಕ್ಕಾಚಾರ ಆಗಿರುತ್ತೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಬೆಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH